ವೀಕ್ಷಕರೇ, ಬಿಗ್ ಬಾಸ್ ಮನೆಯಿಂದ ಕಾವ್ಯ ಅವರು ಹೊರಗೆ ಬಂದ ನಂತರ ಏನ್ ಹೇಳಿದ್ದಾರೆ ಗಿಲ್ಲಿ ಅವ್ರ ಬಗ್ಗೆ ಅಂತ ಅಂದ್ರೆ, ಬಿಗ್ ಬಾಸ್ ಮನೆಯಲ್ಲಿ ಕಾವ್ಯ ಅವರು ಗಿಲ್ಲಿ ಜೊತೆ ಜಗಳ ಆಡುವಾಗ ನೀನೇನ ಹಿಂಗೆ ರೇಗಿಸ್ತಾ ಇದ್ರೆ ನನ್ನ ಬ್ಲಾಕ್ ಮಾಡ್ಬಿಡ್ತೀನಿ ಆ ತರ ಒಂದು ಮಾತೆಲ್ಲ ಹೇಳಿದಾಗ ಫ್ಯಾನ್ ಎಲ್ಲ ತುಂಬಾ, ಇವ್ರ ಫ್ಯಾನ್ ಫಾಲೋವರ್ಸ್ ಎಲ್ಲರೂ ಕೂಡ ತುಂಬಾ ಸೆಟ್ ಮಾಡ್ಕೊಂಡಿದ್ರು. ಬಟ್ ಈಗ ಬಿಗ್ ಬಾಸ್ ಮನೆಯಿಂದ ಬಂದ ನಂತರ ಕಾವ್ಯ ಶೈವ್ ಅವರು ತಮ್ಮ ಪೇಜ್ ಅಲ್ಲಿ ಗಿಲ್ಲಿ ಅವ್ರಿಗೆ ಬಡವ್ರ ಮಕ್ಕಳು ಬೆಳಿಬೇಕು ಅಂತ ಹೇಳಿ ಪೋಸ್ಟ್ ಹಾಕಿದ್ರು. ಸೊ ಈ ಪೋಸ್ಟ್ ಹಾಕಿದ ನಂತರ ಕೂಡ ಏನ್ ಹೇಳ್ತಾರೆ ಅಂತ ಅಂದ್ರೆ, ಬಿಗ್ ಬಾಸ್ ಇದ್ದಾಗ ಬ್ಲಾಕ್ ಮಾಡ್ತೀನಿ ಅಂತ ಅಂದ್ರು, ಈಗ ನೋಡಿದ್ರೆ ಪೋಸ್ಟ್ ಹಾಕ್ತಾ ಇದ್ದಾರೆ ಅಂತ ಹೇಳಿದ್ದಾರೆ ಜನರೆಲ್ಲ. ಸೊ ಇದಕ್ಕೆ ಕಾವ್ಯ ಶೈವ್ ಅವರು ಏನ್ ಹೇಳ್ತಾರೆ ಅಂತ ಅಂದ್ರೆ, ಬಿಗ್ ಬಾಸ್ ಮನೆಯಲ್ಲಿ ಅವರಿಬ್ಬರ ಫ್ರೆಂಡ್ಶಿಪ್ ಎಲ್ಲರಿಗೂ ಇಷ್ಟ ಆಗಿದೆ. ಫ್ರೆಂಡ್ಸ್ ಅಂದ್ಮೇಲೆ ಜಗಳ ಆಡ್ತಾರೆ, ಒಂದಾಗ್ತಾರೆ, ಮತ್ತೆ ಸರಿ ಹೋಗ್ತಾರೆ. ಆದ್ರೆ ಏನೇ ಮಾಡಿದ್ರು ಈ ತರ ಕಾಣಿಸುತ್ತೆ ಅಂತ ಹೇಳಿದಾಗ ಇನ್ನ ಒಂದ್ ಮಾತನ್ನ ಹೇಳ್ತಾರೆ, ಏನಾದ್ರು ಗಗನ ತರ ಆಗ್ಬಿಟ್ರ, ಗಗನ ಅವರು ಈಗ ಆಲ್ ಆಫ್ ಅ ಸಡನ್ ಮಾತಾಡ್ತಾ ಇಲ್ಲ ಗಿಲ್ಲಿ ಅವ್ರ ಜೊತೆ ಅಲ್ವಾ. ಸೊ ಇದನ್ನ ಕೇಳಿದಾಗ ಅವ್ರು ಏನ್ ಹೇಳ್ತಾರೆ ಅಂತಂದ್ರೆ, ಮೇ ಬಿ ಗಗನ ಅವ್ರದ್ದು ಮತ್ತೆ ಗಿಲ್ಲಿ ಅವ್ರ ಫ್ರೆಂಡ್ಶಿಪ್ ಜನರಿಗೆ ತುಂಬಾ ಇಷ್ಟ ಆಗಿತ್ತು. ಬಟ್ ಆ ಒಂದು ಫ್ರೆಂಡ್ಶಿಪ್ ಬೇರೆ ರೀತಿ ಹೋಗೋ ಸಮಯದಲ್ಲಿ ಗಗನ ಅವರು ತನಗೆ ತಾನು ಸ್ಟ್ಯಾಂಡ್ ನ ತಗೊಂಡಿದ್ದಾರೆ. ಸೊ ಅದ್ರ ಬಗ್ಗೆ ನಾನು ಏನು ಹೇಳೋದಕ್ಕಾಗಲ್ಲ ಅಂತ ಕಾವ್ಯ ಅವ್ರು ಹೇಳಿದ್ದಾರೆ. ಇದ್ರ ಜೊತೆಗೆ ಬಿಗ್ ಬಾಸ್ ಮನೆಯಲ್ಲಿ ಇವರಿಬ್ರು ಫ್ರೆಂಡ್ಶಿಪ್ ಹೇಗಿತ್ತೋ ಹೊರಗೂ ಕೂಡ ಅದೇ ರೀತಿ ಈ ಫ್ರೆಂಡ್ಶಿಪ್ ನ ಕಂಟಿನ್ಯೂ ಮಾಡ್ತೀನಿ ಅಂತ ಕಾವ್ಯ ಅವರು ಹೇಳಿದ್ದಾರೆ. ಯಾರೇನೇ ಹೇಳಿದ್ರು ತಲೆ ಕೆಡ್ಸ್ಕೊಳ್ಳೋದಿಲ್ಲ, ಯಾಕಂದ್ರೆ ನನಗೇನು ಸ್ಟ್ರಾಂಗ್ ರೀಸನ್ ಇಲ್ಲ ಇವರಿಬ್ರು ಫ್ರೆಂಡ್ಶಿಪ್ ನ ಬ್ರೇಕ್ ಮಾಡ್ಕೊಳ್ಳೋದಕ್ಕೆ. ಹಿಂಗೆ ಕಂಟಿನ್ಯೂ ಆಗುತ್ತೆ ಈ ಒಂದು ಒಳ್ಳೆ ಫ್ರೆಂಡ್ಶಿಪ್ ನ ಅಂತ ಹೇಳಿದ್ದಾರೆ. ಇದ್ರ ಜೊತೆಗೆ ಕಾವ್ಯ ಅವರು, ನಾನೊಂಥರ ಗರ್ಗಸ ತರ ಆಗ್ಬಿಟ್ಟಿದ್ದೀನಿ, ಮಧ್ಯದಲ್ಲಿ ಸಿಗಾಕೊಂಡ್ಬಿಟ್ಟಿದ್ದೀನಿ, ಏನೇ ಮಾಡಿದ್ರು ಜನರ ಕಣ್ಣಿಗೆ ನಾನು ತಪ್ಪಾಗಿ ಕಾಣಿಸ್ತಾ ಇದ್ದೀನಿ, ಹಾಗಂತ ನಾನೇನು ಈ ಫ್ರೆಂಡ್ಶಿಪ್ ನ ಬಿಟ್ಕೊಡೋದಿಲ್ಲ, ನಾನು ಕಂಟಿನ್ಯೂ ಮಾಡ್ತೀನಿ ಅಂತ ಹೇಳಿದ್ದಾರೆ. ಸೊ ಈ ಒಂದು ಇಂಟರ್ವ್ಯೂ ಅಲ್ಲಿ ಕಾವ್ಯ ಶೈವ್ ಅವರು ಈ ರೀತಿ ಹೇಳಿದ್ದಾರೆ. ಇನ್ನಷ್ಟು ಲೈವ್ ಅಪ್ಡೇಟ್ಸ್ಗಳಿಗಾಗಿ ನೋಡ್ತಾ ಇರಿ ಸಾರ್ವಭೌಮ ಟಿವಿ.